ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ತುಂಬಾನೇ ಪ್ರಮುಖವಾದ 10 ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಗಳನ್ನು ಆಳವಾಗಿ ವಿಶ್ಲೇಷಣೆ ಮಾಡೋಣ. ನಾವು ಚರ್ಚಿಸೋ ಪ್ರತಿಯೊಂದು ಪ್ರಶ್ನೆಯೂ ಕೆಎಎಸ್, ಪಿಎಸ್ಐ, ಎಫ್ಡಿಎ, ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಖಂಡಿತವಾಗಿಯೂ ಉಪಯುಕ್ತ ಆಗುತ್ತೆ. ಈ ವಿಶ್ಲೇಷಣೆ ನಿಮ್ಮ ಪರೀಕ್ಷೆಯ ತಯಾರಿಗೆ ಒಂದು ಒಳ್ಳೆ ಬೂಸ್ಟ್ ನೀಡುತ್ತೆ. ಹಾಗಾಗಿ ಕೊನೆವರೆಗೂ ಗಮನವಿಟ್ಟು ಕೇಳಿ. ಸರಿ, ಹಾಗಾದ್ರೆ ತಡ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ. ಮೊದಲ ಭಾಗದ ಅತ್ಯಂತ ರೋಚಕ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡೋಣ. ನಮ್ಮ ಮೊದಲನೇ ಪ್ರಶ್ನೆ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು. ಇದು ತುಂಬಾನೇ ಪ್ರಮುಖವಾದ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಸ್ವಲ್ಪ ಯೋಚನೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಜ್ಜಳ 2. ನೋಡಿ, ಈ ಬಿಜ್ಜಳ 2 ಕಳಚೂರಿ ವಂಶದ ಒಬ್ಬ ಪ್ರಮುಖ ರಾಜನಾಗಿದ್ದ. ಅವನ ರಾಜಧಾನಿ ಇವತ್ತಿನ ಬೀದರ್ ಜಿಲ್ಲೆಯಲ್ಲಿರುವ ಬಸವ ಕಲ್ಯಾಣ. ವಿಶ್ವಗುರು ಬಸವೇಶ್ವರರು ಅವರ ಆಸ್ಥಾನದಲ್ಲಿ ಕೇವಲ ಸಚಿವರಾಗಿರಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಮಹಾನ್ ಸಮಾಜ ಸುಧಾರಕರಾಗಿದ್ರು. ಅವರ ಕಾಯಕವೇ ಕೈಲಾಸ ಅನ್ನೋ ತತ್ವ, ಅಂದರೆ ನಾವು ಮಾಡೋ ಕೆಲಸವೇ ದೇವರ ಪೂಜೆ ಸಮಾನ ಅನ್ನೋದು ಇವತ್ತಿಗೂ ನಮ್ಮ ಸಮಾಜಕ್ಕೆ ದಾರಿದೀಪ. ಇನ್ನು ಬೇರೆ ಆಯ್ಕೆಗಳನ್ನು ನೋಡೋದಾದ್ರೆ ಅಶೋಕ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ, ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಮತ್ತು ಅಕ್ಬರ್ ಮೊಘಲ್ ಸಾಮ್ರಾಟ್, ಇವರ ಕಾಲಘಟ್ಟಗಳೇ ಬೇರೆ ಬೇರೆ. ಹಾಗಾಗಿ ಸರಿಯಾದ ಉತ್ತರ ಬಿಜ್ಜಳ 2. ಸರಿ, ಇತಿಹಾಸದಿಂದ ನಾವೀಗ ನೇರವಾಗಿ ಅರ್ಥಶಾಸ್ತ್ರಕ್ಕೆ ಹೋಗೋಣ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ IMF ಅವರ ಪ್ರಕಾರ ಮುಂಬರುವ ವರ್ಷಗಳಲ್ಲಿ ನಮ್ಮ ಭಾರತದ ಆರ್ಥಿಕತೆಯ ಸ್ಥಾನ ಏನಾಗಿರಲಿದೆ? ಹೌದು, ಸರಿಯಾದ ಉತ್ತರ 6ನೇ ಸ್ಥಾನ. 2026ರ IMF ವರದಿಯ ಪ್ರಕಾರ ಭಾರತವು ಜರ್ಮನಿಯನ್ನು ಹಿಂದಿಕ್ಕಿ ವಿಶ್ವದ 6ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಇದು ಭಾರತದ ಸ್ಥಿರವಾದ ಆರ್ಥಿಕ ಬೆಳವಣಿಗೆಯನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ಈ ಶ್ರೇಯಾಂಕದಲ್ಲಿ ಸ್ವಲ್ಪ ಬದಲಾವಣೆ ಆಗೋಕೆ ಕಾರಣ ಏನು? ಸ್ಲೈಡಲ್ಲಿ ನೀವು ನೋಡ್ತಾ ಇರೋ ಹಾಗೆ ಮುಖ್ಯವಾಗಿ GDP ಅಂದಾಜಿನಲ್ಲಿ ಸ್ವಲ್ಪ ಕಡಿತ, ನಮ್ಮ ರೂಪಾಯಿ ಮೌಲ್ಯದಲ್ಲಿನ ಕುಸಿತ ಮತ್ತು ಡಾಲರ್ ಆಧಾರಿತ ಲೆಕ್ಕಾಚಾರದಲ್ಲಿನ ಸಣ್ಣ ಹಿನ್ನಡೆ. ಆದರೆ ಆರ್ಥಿಕ ತಜ್ಞರ ಪ್ರಕಾರ ಇದೊಂದು ತಾತ್ಕಾಲಿಕ ಇಳಿಕೆ ಅಷ್ಟೇ. ಭಾರತದ ಆರ್ಥಿಕತೆ ಮತ್ತೆ ಪುಟಿದೇಳಲಿದೆ. ಈ ಸಂದರ್ಭದಲ್ಲಿ ನಾವು IMF ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಅಲ್ವಾ? ಇದನ್ನ 1944ರಲ್ಲಿ ಸ್ಥಾಪನೆ ಮಾಡ್ತಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯನ್ನ ಕಾಪಾಡೋದು, ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಉತ್ತೇಜಿಸೋದು ಇದರ ಮುಖ್ಯ ಉದ್ದೇಶ. ಇದರ ಹೆಡ್ ಕ್ವಾರ್ಟರ್ಸ್ ಅಮೆರಿಕಾದ ವಾಷಿಂಗ್ಟನ್ DC ಯಲ್ಲಿದೆ. ಈಗ ಪರಿಸರಕ್ಕೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ನಮ್ಮ ಭಾರತೀಯ ರೈಲ್ವೆ ಪರಿಸರ ಸಂರಕ್ಷಣೆ ಕಡೆಗೆ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ನೀರು ಉಳಿತಾಯಕ್ಕೆ ಸಂಬಂಧಪಟ್ಟ ಈ ಸಾಧನೆ ಯಾವುದು ಅಂತ ಗೊತ್ತಿದೆಯಾ? ಸರಿಯಾದ ಉತ್ತರ ಅಹಮದಾಬಾದ್ನಲ್ಲಿರೋ ಕಂಕರಿಯಾ ಕೋಚಿಂಗ್ ಡಿಪೋ. ಇದೊಂದು ಅದ್ಭುತವಾದ ಸಾಧನೆ ಅಂತಾನೆ ಹೇಳ್ಬೋದು. ಇಲ್ಲಿ ಫೈಟೋ ರೆಮಿಡಿಯೇಷನ್ ಅನ್ನೋ ಪದವನ್ನ ಗಮನಿಸಿ. ಏನಿದು ಅಂದ್ರೆ ಸಸ್ಯಗಳನ್ನೇ ಬಳಸ್ಕೊಂಡು ನೈಸರ್ಗಿಕವಾಗಿ ನೀರನ್ನು ಶುದ್ಧೀಕರಿಸೋ ಒಂದು ಸೈಂಟಿಫಿಕ್ ಟೆಕ್ನಾಲಜಿ. ಸಿಂಪಲ್ ಆಗಿ ಹೇಳೋದಾದ್ರೆ ನ್ಯಾಚುರಲ್ ವಾಟರ್ ಫಿಲ್ಟರ್ ಇದ್ದಾಗೆ. ಈ ಟೆಕ್ನಾಲಜಿ ಬಳಸಿ ಈ ಡಿಪೋ ದಿನಕ್ಕೆ ಸುಮಾರು 1.6 ಲಕ್ಷ ಲೀಟರ್ ನೀರನ್ನ ಉಳಿಸುತ್ತೆ. ಇದು ಬೇರೆಲ್ಲ ಡಿಪೋಗಳಿಗೂ ಒಂದು ಒಳ್ಳೆ ಮಾದರಿ. ಸರಿ, ಈಗ ಸ್ವಲ್ಪ ಮನೋರಂಜನಾ ಕ್ಷೇತ್ರಕ್ಕೆ ಹೋಗಿ ಬರೋಣ. 2026ರ ಪ್ರತಿಷ್ಠಿತ ಫೆಮಿನಾ ಮಿಸ್ ಇಂಡಿಯಾ ಕಿರೀಟ ಯಾರ ಮುಡಿಗೇರಿದೆ? ರೈಟ್, ಸರಿಯಾದ ಉತ್ತರ ಸಾಧ್ವಿ ಸತೀಶ್ ಸೈಲ್. ಇವರು ಗೋವಾ ರಾಜ್ಯವನ್ನು ಪ್ರತಿನಿಧಿಸಿದ್ರು. ಇವರ ಬಗ್ಗೆ ಒಂದು ವಿಶೇಷತೆ ಇದೆ. ಕೇವಲ ಸೌಂದರ್ಯ ಅಷ್ಟೇ ಅಲ್ಲ, ಇವರು ಜ್ಞಾನವಂತೆ ಕೂಡ. ಅರ್ಥಶಾಸ್ತ್ರದಲ್ಲಿ ಮಾಸ್ಟರ್ಸ್ ಮಾಡಿದ್ದಾರೆ ಮತ್ತು IMFನ ಮೊದಲ ಮಹಿಳಾ ಮುಖ್ಯ ಅರ್ಥಶಾಸ್ತ್ರಜ್ಞೆಯಾಗಿದ್ದ ಗೀತಾ ಗೋಪಿನಾಥ್ ಅವರೇ ಇವರಿಗೆ ಸ್ಫೂರ್ತಿಯಂತೆ. ವಿಜೇತರ ಜೊತೆಗೆ ರಾಜನಂದಿನಿ ಪವಾರ್ 2ನೇ ಸ್ಥಾನ ಮತ್ತು ಶ್ರೀ ಅದೈತ ಜೆ 3ನೇ ಸ್ಥಾನ ಪಡೆದಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಈಗ ಟೆಕ್ ಜಗತ್ತಿನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಜಗತ್ತಿನ ಅತಿದೊಡ್ಡ ಟೆಕ್ ಕಂಪನಿಗಳಲ್ಲಿ ಒಂದಾದ ಆಪಲ್ನ ಮುಂದಿನ ಬಾಸ್ ಯಾರು? ದೊಡ್ಡ ಚರ್ಚೆ ನಡೀತಿದೆ ಇದರ ಬಗ್ಗೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಜಾನ್ ಟರ್ನರ್ಸ್. ಇವರು ಸದ್ಯ ಆಪಲ್ನ ಹಾರ್ಡ್ವೇರ್ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿದ್ದು ಟಿಮ್ ಕುಕ್ ನಂತರ CEO ಆಗುವ ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ. ಹಾಗಾದ್ರೆ ಟಿಮ್ ಕುಕ್ ಅವರು CEO ಹುದ್ದೆಯಿಂದ ಕೆಳಗಿಳಿದು ಕಾರ್ಯನಿರ್ವಾಹಕ ಅಧ್ಯಕ್ಷರಾಗ್ತಿದ್ದಾರೆ. ಆಪಲ್ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಅವರು 2011ರಲ್ಲೇ ನಿಧನರಾದ್ರು. ಇನ್ನು ಸುಂದರ್ ಪಿಚೈ ಅವರು ಗೂಗಲ್ನ CEO ಅಲ್ವಾ? ಸೊ ಉತ್ತರ ಜಾನ್ ಟರ್ನರ್ಸ್. ಓಕೆ, ನಮ್ಮ ವಿಶ್ಲೇಷಣೆಯ 2ನೇ ಭಾಗಕ್ಕೆ ಬಂದಿದ್ದೇವೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ಪರೀಕ್ಷೆಗೆ ಉಪಯುಕ್ತವಾದ ಪ್ರಶ್ನೆಗಳು ನಿಮ್ಗಾಗಿ ಕಾಯ್ತಾ ಇದೆ. ರೆಡಿನಾ? ಪ್ರಮುಖ ದಿನಗಳ ಬಗ್ಗೆ ಪ್ರಶ್ನೆ ಇಲ್ಲದೆ ಇರೋಕ್ ಸಾಧ್ಯನಾ? ಇಲ್ಲ ಅಲ್ವಾ? ಹಾಗಾದ್ರೆ ಹೇಳಿ, ನಮ್ಮ ಶ್ರೀಮಂತ ಪರಂಪರೆಯನ್ನ, ನಮ್ಮ ಇತಿಹಾಸವನ್ನ, ನಮ್ಮ ಸಂಸ್ಕೃತಿಯನ್ನ ನೆನ್ಪಿಸ್ಕೊಳ್ಳೋ ವಿಶ್ವ ಪಾರಂಪರಿಕ ದಿನ ಯಾವಾಗ? ಸರಿಯಾದ ಉತ್ತರ ಏಪ್ರಿಲ್ 18. ನಮ್ಮ ಹಂಪಿ, ಬೇಲೂರು, ಹಳೇಬೀಡು ಅಂತಹ ಅದ್ಭುತ ತಾಣಗಳನ್ನು ಸಂರಕ್ಷಿಸಬೇಕು ಅನ್ನೋ ಜಾಗೃತಿ ಮೂಡ್ಸಕ್ಕೆ ಈ ದಿನವನ್ನ ಆಚರಿಸಲಾಗುತ್ತೆ. ಹಾಗೆ ಬೇರೆ ದಿನಗಳನ್ನು ನೋಡ್ಬಿಡೋಣ. ಜನವರಿ 26 ಗೊತ್ತೇ ಇದೆ, ನಮ್ಮ ಗಣರಾಜ್ಯೋತ್ಸವ. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ.
ಮತ್ತು ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ. ಈ ಎಲ್ಲಾ ದಿನಗಳನ್ನು ನೆನಪಿನಲ್ಲಿಟ್ಕೊಳ್ಳಿ. ಈಗ ಸ್ವಲ್ಪ ಟ್ರಿಕ್ಕಿ ಕ್ವೆಶ್ಚನ್. ಇದು ಭೂಗೋಳಕ್ಕೆ ಸಂಬಂಧಿಸಿದ್ದು. ನಮ್ಮ ದೇಶದ ಕೃಷಿ ಮತ್ತು ಆರ್ಥಿಕತೆಯ ಜೀವನಾಡಿಯಾದ ಮಾನ್ಸೂನ್ ಬಗ್ಗೆ ಇಲ್ಲಿ 4 ಸ್ಟೇಟ್ಮೆಂಟ್ಸ್ ಇದೆ. ಇದರಲ್ಲಿ ಯಾವೆಲ್ಲ ಸರಿ ಅಂತ ನೀವು ಕಂಡುಹಿಡಿಯಬೇಕು. ಸರಿಯಾದ ಉತ್ತರ ಎ, ಅಂದ್ರೆ 1, 2 ಮತ್ತು 4ನೇ ಹೇಳಿಕೆಗಳು ಮಾತ್ರ ಸರಿ. ಯಾಕೆ ಅಂತ ನೋಡೋಣ. ಎಲ್ನಿನೋ ಬಂದ್ರೆ ಭಾರತದಲ್ಲಿ ಬರಗಾಲದ ಸ್ಥಿತಿ, ಅಂದ್ರೆ ಮಳೆ ಕಡಿಮೆ, ಇದು ಸರಿ. ಲಾನಿನಾ ಬಂದ್ರೆ ಮಳೆ ಜಾಸ್ತಿ, ಇದು ಸರಿ. ಇನ್ನು 4ನೇ ಹೇಳಿಕೆ, ಹಿಮಾಲಯ ಪರ್ವತಗಳು ಮಾನ್ಸೂನ್ ಮಾರುತಗಳನ್ನು ತಡೆದು ಭಾರತದಲ್ಲಿ ಮಳೆ ಸುರಿಸತ್ತೆ, ಇದು ಕೂಡ ಸರಿ. ಆದ್ರೆ 3ನೇ ಹೇಳಿಕೆ ಯಾಕೆ ತಪ್ಪು? ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ಅಂದ್ರೆ ಐಒಡಿ ಭಾರತದಲ್ಲಿ ಸಾಮಾನ್ಯವಾಗಿ ಮಳೆಯನ್ನ ಹೆಚ್ಚಿಸತ್ತೆ, ಕಮ್ಮಿ ಮಾಡಲ್ಲ. ಅದಕ್ಕೆ ಆ ಹೇಳಿಕೆ ತಪ್ಪಾಗಿದೆ. ಕ್ರೀಡಾ ಲೋಕದಿಂದ ಒಂದು ದುಃಖದ ಸುದ್ದಿ. ಬಾಸ್ಕೆಟ್ಬಾಲ್ನ ದಂತಕತೆ ಆಸ್ಕರ್ ಶ್ಮಿಟ್ ಇತ್ತೀಚೆಗೆ ನಿಧನರಾದ್ರು. ಅವ್ರು ಯಾವ ದೇಶದವರು? ಸರಿಯಾದ ಉತ್ತರ ಬಿ, ಬ್ರೆಜಿಲ್. ಫುಟ್ಬಾಲ್ಗೆ ಫೇಮಸ್ ಆಗಿರೋ ಬ್ರೆಜಿಲ್ನಿಂದ ಬಂದು ಬಾಸ್ಕೆಟ್ಬಾಲ್ನಲ್ಲಿ ಜಗತ್ತನ್ನೇ ಆಳಿದವರು ಇವರು. ತಮ್ಮ 30 ವರ್ಷಗಳ ಸುದೀರ್ಘ ಕೆರಿಯರ್ನಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದ ಆಟಗಾರರಲ್ಲಿ ಇವರು ಒಬ್ರು. ತಮ್ಮ 68ನೇ ವಯಸ್ಸಿನಲ್ಲಿ ದೀರ್ಘಕಾಲದ ಅನಾರೋಗ್ಯದ ನಂತರ ಇತ್ತೀಚೆಗೆ ನಿಧನರಾದ್ರು. ಈಗ ಫ್ಯೂಚರ್ ಟೆಕ್ನಾಲಜಿ ಬಗ್ಗೆ ಒಂದು ಕುತೂಹಲಕಾರಿ ಪ್ರಶ್ನೆ. ಟ್ರಾಫಿಕ್ ಜಾಮ್ ಇಲ್ದೆ ಆಕಾಶದಲ್ಲಿ ಹಾರಾಡೋ ಏರ್ ಟ್ಯಾಕ್ಸಿ, ಇದರ ಮೊದಲ ಟರ್ಮಿನಲ್ ಎಲ್ಲಿ ಶುರುವಾಗಿದೆ? ರೈಟ್ ಆನ್ಸರ್ ಸಿ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ದುಬೈ ನಗರದಲ್ಲಿ. ದುಬೈ ಅಂದ್ರೇನೆ ಹಾಗೆ, ಯಾವಾಗ್ಲೂ ಫ್ಯೂಚರಿಸ್ಟಿಕ್ ಪ್ರಾಜೆಕ್ಟ್ಗಳಲ್ಲಿ ಮುಂದಿರುತ್ತೆ. ಈ ಆಕಾಶ ಸಾರಿಗೆ ವ್ಯವಸ್ಥೆಯು ಅದಕ್ಕೆ ಒಂದು ಲೇಟೆಸ್ಟ್ ಉದಾಹರಣೆ. ಈ ಮೂಲಕ ಸಾರಿಗೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಲು ದುಬೈ ಸಿದ್ಧವಾಗಿದೆ. ಸರಿ, ಈಗ ನಮ್ಮ ವಿಶ್ಲೇಷಣೆಯ ಕೊನೆಯ ಮತ್ತು ಅತಿ ಮುಖ್ಯವಾದ ಪ್ರಶ್ನೆ. ಇದು ನಮ್ಮ ದೇಶದ ಹೆಮ್ಮೆಗೆ ಸಂಬಂಧಿಸಿದ್ದು. G20 ಸ್ಯಾಟಲೈಟ್ ಇದು ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಇದರ ನೇತೃತ್ವವನ್ನ ಯಾರು ವಹಿಸಿದ್ದಾರೆ? ಖಂಡಿತ ಉತ್ತರ ಸಿ, ನಮ್ಮ ಇಸ್ರೋ. ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಈ ಪ್ರಾಜೆಕ್ಟ್ನ ನೇತೃತ್ವ ವಹಿಸಿದೆ. ಇದು ಭಾರತದ ಜಾಗತಿಕ ನಾಯಕತ್ವಕ್ಕೆ ಒಂದು ಸಾಕ್ಷಿ. 2027ರಲ್ಲಿ ಉಡಾವಣೆ ಆಗ್ಲಿರೋ ಈ ಉಪಗ್ರಹ ಹವಾಮಾನ ಬದಲಾವಣೆ ಬಗ್ಗೆ ಸ್ಟಡಿ ಮಾಡೋಕೆ ಮತ್ತು ಮಾಲಿನ್ಯವನ್ನ ನಿಯಂತ್ರಿಸೋಕೆ ಸಹಾಯ ಮಾಡುತ್ತೆ. ಇನ್ನು ಉಳಿದಂತೆ DRDO, ನಮ್ಮ ರಕ್ಷಣಾ ಸಂಶೋಧನಾ ಸಂಸ್ಥೆ, ನಾಸಾ ಅಮೆರಿಕದ್ದು ಮತ್ತು ESA ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆಗಿದೆ. ಸರಿ, ಈಗ ಒಂದು ರ್ಯಾಪಿಡ್ ಫೈರ್ ರೌಂಡ್. ಕಳೆದ ತಿಂಗಳ ಕೆಲವು ಮುಖ್ಯ ವಿಷಯಗಳನ್ನ ಫಟಾಫಟ್ ಅಂತ ರಿವೈಸ್ ಮಾಡೋಣ. ಇದು ನಿಮ್ಮ ಜ್ಞಾಪಕ ಶಕ್ತಿಯನ್ನ ಚೆಕ್ ಮಾಡೋಕೆ ಮತ್ತು ಕಲಿತ ವಿಷಯವನ್ನ ಗಟ್ಟಿ ಮಾಡೋಕೆ ಸಹಾಯ ಮಾಡುತ್ತೆ. ಸ್ಟಾಕ್ಹೋಮ್ ವಾಟರ್ ಪ್ರೈಸ್ 2026 ವಿಜೇತರು ಕಾವೆ ಮದಾನಿ. ಆಯುಷ್ ಸುರಕ್ಷಾ ಪೋರ್ಟಲ್ನ ಉದ್ದೇಶ ತಪ್ಪು ಜಾಹೀರಾತು ಮತ್ತು ಔಷಧಗಳ ಅಡ್ಡ ಪರಿಣಾಮಗಳನ್ನ ಟ್ರ್ಯಾಕ್ ಮಾಡೋದು. ವಿಶ್ವಗುಬ್ಬಚ್ಚಿ ದಿನ ಮಾರ್ಚ್ 20. ಸಂತೋಷದ ವರದಿಯಲ್ಲಿ ಭಾರತಕ್ಕೆ 116ನೇ ಸ್ಥಾನ. ಆಯುಧ ಕಾರ್ಖಾನೆಗಳ ದಿನ ಮಾರ್ಚ್ 18. ಯುಗಾದಿ ನಮ್ಮ ಹಿಂದೂ ಹೊಸ ವರ್ಷ, ನವ್ರೋಜ್ ಪಾರ್ಸಿ ಹೊಸ ವರ್ಷ. ಗೋಧಾಮ್ ಯೋಜನೆ ಛತ್ತೀಸ್ಗಢದಲ್ಲಿ ಜಾನುವಾರುಗಳ ರಕ್ಷಣೆಗಾಗಿ. 7 ವಾಲ್ಕ್ಯಾನಿಕ್ ಸಮ್ಮಿಟ್ಸ್ ಏರಿ ಗಿನ್ನೆಸ್ ದಾಖಲೆ ಮಾಡಿದವರು ಬಿ ಅನ್ಮಿಶ್ ವರ್ಮಾ. ಮತ್ತು ಅಚಾನಕ್ಮಾರ್ ಅಮರ್ಕಂಟಕ್ ಬಯೋಸ್ಪಿಯರ್ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ್ ರಾಜ್ಯಗಳಲ್ಲಿದೆ. ಓಕೆ, ಈ ಸೆಷನ್ ಮುಗಿಸೋ ಮುಂಚೆ ನಿಮ್ಗೊಂದು ಚಾಲೆಂಜಿಂಗ್ ಪ್ರಶ್ನೆ. ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಅಂದ್ರೆ ನ್ಯಾಷನಲ್ ಸಿವಿಲ್ ಸರ್ವಿಸಸ್ ಡೇ ಅನ್ನ ಯಾವಾಗ ಆಚರಿಸ್ತೀವಿ? ನಿಮ್ಮ ಉತ್ತರವನ್ನ ಕೆಳಗೆ ಕಮೆಂಟ್ ಮಾಡಿ. ಇದರ ಉತ್ತರ ಏಪ್ರಿಲ್ 21. ಯಾಕೆ ಗೊತ್ತಾ? 1947ರಲ್ಲಿ ಇದೇ ದಿನ ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ನಮ್ಮ ಆಡಳಿತ ಸೇವಾ ಅಧಿಕಾರಿಗರನ್ನ ಭಾರತದ ಉಕ್ಕಿನ ಚೌಕಟ್ಟು ಅಂದ್ರೆ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಕರೆದಿದ್ರು. ಆ ಐತಿಹಾಸಿಕ ದಿನದ ನೆನಪಿಗಾಗಿ ಈ ದಿನವನ್ನ ಆಚರಿಸಲಾಗುತ್ತೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಉಪಯುಕ್ತ ಅಂತ ಅನಿಸಿದರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೆಚ್ಚಿನ ನೋಟ್ಸ್ಗಳು ಮತ್ತು PDFಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಸೇರ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.